ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ಉಕ್ಸ್ ಪಟ್ಟಿ ಮತ್ತು ದಾರದ ಪಟ್ಟಿ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮೊದಲಿಗೆ 2 ಇಂಚ್ ಅಗಲವಾದ ಕಾಟನ್ ಯಾವುದು ಅಂದರೆ ನಾವು ಲೈನಿಂಗ್ ಬಟ್ಟೆ ತೊಗೊಂಡಿರ್ತೀವಲ್ವ, ಅದೇ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ. ತೊಗೊಂಡು ಎಷ್ಟು ಉದ್ದ ಬೇಕು, ಪಟ್ಟಿ ಎಷ್ಟು ಇರುತ್ತೆ ನೋಡಿ ಅಳತೆ ಮಾಡಿಕೊಂಡು ಅಷ್ಟೇ ಉದ್ದ ತೊಗೊಳ್ಳಿ. ಅಗಲ ಬಂದುಬಿಟ್ಟು 2 ಇಂಚ್ ತೊಗೊಂಡಿದ್ದೀನಿ. 1 ಪೀಸು ಶೋಲ್ಡ್ರ್ ಬಟನಿಗೆ ತೊಗೊಂಡಿದ್ದೀನಿ, 1 ಪೀಸು ದಾರದ ಪಟ್ಟಿಗೆ. ಈಗ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಉಕ್ಸ್ ಪಟ್ಟಿಗೆ ನಾನು ಕಾಟನ್ನು ಲೈನಿಂಗ್ ಬಟ್ಟೆನೇ ಹಾಕ್ತಾಯಿದ್ದೀನಿ ನೋಡಿ. ಮೇಲ್ಭಾಗದಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಒಂದು. ಓಕೆ, ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಅರ್ಧ ಇಂಚಿಗೆ ಒಂದು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ರಫ್ ಮಾಡಿ ಆಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಸ್ಟ್ರೈಟಾಗಿ ನೋಡಿ. ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕಿನ್ನಾರಿ ಒಂದು ಸ್ಟಿಚ್ ಆದಮೇಲೆ ನೋಡಿ, ಇವಾಗ ಸ್ಟಿಚ್ ಆಯ್ತಲ್ವಾ, ಈಗ ಸೀದಾ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಮತ್ತು ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಕಿನ್ನಾರಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ನೋಡಿ ಈಗ ಕಿನ್ನಾರಿ ಸ್ಟಿಚ್ ಹಾಕಿದ್ದೀನಿ. 1 ಇಂಚ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ 2 ಇಂಚ್ ಇದೆ ಅಲ್ವಾ. ಈಗ ನಾನೀಗ ಇದರಲ್ಲಿ ಅರ್ಧ ಇಂಚ್ ಕಳೆದ್ರೆ ಇನ್ನು 1.5 ಇಂಚ್ ಇರುತ್ತೆ. ಇವಾಗ ನಾನು ಅದನ್ನು ಒಂದು ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈ ರೀತಿ ಒಂದು ಫೋಲ್ಡ್, ಸಿಂಗಲ್ ಫೋಲ್ಡ್. ಇವಾಗ ಒಂದು ಫೋಲ್ಡನ್ನ ಈ ರೀತಿ ಇದು ಮಾಡ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿ ಬೇಕು ಅಂದರೆ ನೋಡಿ, ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಮತ್ತೊಂದು ಫೋಲ್ಡ್ ಮಾಡಿಕೊಂಡು ಇವಾಗ ನೋಡಿ ಸೈಡಲ್ಲಿ ಕಿನ್ನರಿ ಸ್ಟಿಚ್ ಥರ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೈಡ್ ಸ್ಟಿಚ್, ಅದು ಏನು ಬಟ್ಟೆ ಫೋಲ್ಡಿಂಗ್ ಮಾಡಿದ್ದೀರಲ್ಲ ಆ ಫೋಲ್ಡಿಂಗಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಿ ಸ್ಟಿಚ್ ಹಾಕಿ ಈ ರೀತಿ ನೋಡಿ ಹಾಕ್ತಾಯಿದ್ದೀನಲ್ವಾ, ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಹಾಗೆ ನೋಡಿ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಎಲ್ಲರೂ ವಿಡಿಯೋನ ನೋಡಿ ಕಮೆಂಟ್ ಹಾಕಿ. ಓಕೆ ನೋಡಿ, ಈ ರೀತಿ ನಾನು ಇವಾಗ ಲೆವೆಲಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ ನೋಡಿ, ಇದು ಉಕ್ಸ್ ಪಟ್ಟಿ ರೆಡಿಯಾಗಿದೆ ನೋಡಿ. ಇವಾಗ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಫಿನಿಶಿಂಗ್ ಬಂದಿದೆ ನೋಡಿ. ಈ ರೀತಿ ಕ್ಲೀನಾಗಿ ಫಿನಿಶಿಂಗ್ ಬರಬೇಕಾಗತ್ತೆ. ಓಕೆ, ಯಾವುದೇ ರೀತಿ ಬಟ್ಟೆ ಎಳಿಬೇಡಿ. ಓಕೆ 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 ನೋಡಿ, ಇವಾಗ ಇಷ್ಟು ಕ್ಲಿಯರ್ ಆದಮೇಲೆ ಇವಾಗ ಉಕ್ಸ್ ಪಟ್ಟಿ ಮಾಡ್ಕೊತೀನಿ ನೋಡಿ. ಇವಾಗ ದಾರದ ಪಟ್ಟಿ ರೆಡಿ ಮಾಡ್ಕೊತೀನಿ ನೋಡಿ. ಇದು ನೆಕ್ಕು ಕಟ್ ಮಾಡಿರ್ತೀವಲ್ಲ, ಮಧ್ಯದಲ್ಲಿರುತ್ತಲ್ವ ಪೀಸ್ ಬಂದಿರತ್ತಲ್ಲ, ಆ ಪೀಸನ್ನು ನಾನು ಇವಾಗ 2 ಭಾಗದಲ್ಲೂ ಲೆವೆಲಾಗಿ ಕಟ್ ಮಾಡ್ಕೊತೀನಿ. ಇದು 4 ಇಂಚ್ ಅಗಲ ಬೇಕಾಗತ್ತೆ. ಲೆಂತ್ ಗೊತ್ತಿದೆ ಅಲ್ವಾ, ಲೆಂತ್ ಏನು ನಿಮ್ಮ ಉಕ್ಸ್ ಪಟ್ಟಿ ಲೆಂತ್ ಬಂದಿರುತ್ತೆ ಅಷ್ಟಕ್ಕೆ ತೊಗೊಳ್ಳಿ. 4 ಇಂಚ್ ಅಗಲ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇದು ಒಳಭಾಗದಿಂದ ಇಟ್ಟು ಮೇಲೆ ಫಾಲ್ಟ್ ಹಾಸ್ಬೇಕಾಗತ್ತೆ ನೋಡಿ. ಈ ರೀತಿ ಸೀದಾ ಬಟ್ಟೆನ ಕೆಳಗಡೆ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಇದು ಕೂಡ ಒಂದು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 1/2 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಂಡೋಗಿ ನೋಡಿ. ಈ ರೀತಿ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. 1/2 ಇಂಚಿಗೆ ಸ್ಟ್ರೈಟ್ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಓಕೆ, ನಮ್ಮ ಬ್ಲೌಸ್ ಬಂದುಬಿಟ್ಟು ಎಲ್ಲ 2 ಡಾಟ್ಸ್ ಇರುತ್ತೆ. ಹಾಗಾಗಿ ಸೈಡಲ್ಲಿ ಯಾವುದೇ ರೀತಿ ಫಿಲ್ಟ್ ಕೊಡೋಂಥದ್ದು ಇರೋದಿಲ್ಲ. ನೀವು 3 ಡಾಟ್ಸ್ ಕೊಟ್ಟರೆ ಫಿಲ್ಟ್ ಕೊಡಬೇಕಾಗತ್ತೆ ನೋಡಿ. ಈ ರೀತಿ ಕ್ಲೀನಾಗಿ ಕ್ರಾಚ್ ಮಾಡ್ಕೊಳ್ಳಿ. ಕ್ರಾಚ್ ಮಾಡಿಕೊಂಡು ನಂತರ ನೋಡಿ ಡಬಲ್ ಫೋಲ್ಡ್ ಮಾಡಬೇಕಾಗತ್ತೆ. ತೋರಿಸ್ತೀನಿ ನೋಡಿ. ಒಂದು ಫೋಲ್ಡು, 1 ಇಂಚಿಗೆ ಒಂದು ಫೋಲ್ಡು, ಮತ್ತೊಂದು ಫೋಲ್ಡು, ಇನ್ನೊಂದು ಇಂಚಿಗೆ ಮಾಡಬೇಕಾಗತ್ತೆ. ಇದು ಬಂದುಬಿಟ್ಟು ಡಬಲ್ ಪಟ್ಟಿ ಆಗಿರೋದ್ರಿಂದ ಇದು ಅರ್ಧ ಇಂಚಿಂದ ಹೊರಗಡೆ ಪಲ್ಟಿ ಬರಬೇಕಾಗತ್ತೆ. ಈಗ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಸೈಡಲ್ಲಿ ಫುಲ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಕಿನ್ನರಿ ಸ್ಟಿಚ್ ಹಾಕಬೇಕಾಗತ್ತೆ. ಓಕೆ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊತಾ ಹೋಗಿ. ತುಂಬ ಈಸಿಯಾಗಿ ಕ್ಲಿಯರಿಟಿಯಾಗಿ ಸ್ಟಿಚ್ ಹಾಕಬೇಕು. ಎಳಿಬೇಡಿ ಬಟ್ಟೆ ಯಾವುದನ್ನು. ಎಳಿದ್ರೆ ಮತ್ತೆ ತಿರ್ಕೊಳತ್ತೆ. ಓಕೆ, ಮತ್ತು ಪಿಂಚ್ಕೊಳತ್ತೆ ಬಟ್ಟೆ. ಯಾವುದೇ ಬಟ್ಟೆ ಸ್ಟಿಚ್ ಮಾಡೋ ಹೊತ್ತಿಗೆ ಬಟ್ಟೆ ಎಳಿಬೇಡಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಬಟ್ಟೆನ ತುಂಬ ಎಳಿತೀರಾ, ಹಾಗಾಗಿ ಬ್ಲೌಸ್ಗಳೆಲ್ಲ ತಿರುಗಿ ಹೋಗಿರುತ್ತೆ. ಇಲ್ಲ ಅಂದರೆ ಎಕ್ಸ್ಬೆಂಡ್ ಆಗಿಬಿಡುತ್ತೆ ಫುಲ್ಲು. ಈ ರೀತಿ ನೋಡಿ. ಇವಾಗ ಒಂದು ಪಾಯಿಂಟೆಡ್ ಸ್ಟಿಚ್ ಹಾಕಿದ್ದೀನಿ ಪಕ್ಕದಲ್ಲಿ. ಓಕೆ, ಇದು ದಾರದ ಪಟ್ಟಿ ಅಂತೀವಿ. ಓಕೆ, ಪ್ರಿಂಟ್ ಪಟ್ಟಿ, ಉಕ್ಸ್ ಪಟ್ಟಿ ಅಂತೀವಿ, ಗೊತ್ತಾಗತ್ತಲ್ವ. ಡಬಲ್ ಪಟ್ಟಿ ಕೆಲವು ಕಡೆ ಕೆಲವು ರೀತಿಯಲ್ಲಿ ಹೇಳ್ತಾರೆ. ಓಕೆ, ಈಗ ನೋಡಿ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ರೆಡಿಯಾಗಿದೆ. ಓಕೆ, ಹಾಗೆ ಫ್ರೆಂಡ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ. ಎಷ್ಟು ಕ್ಲಿಯರಾಗಿ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಲೌಸು ಡಾಟ್ಸ್ ಯಾವ ರೀತಿ ಹಿಡಿಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ನಿಮ್ಮ ಕಮೆಂಟು ಲೈಕು ನಮಗೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಓಕೆ, ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನಮಗೆ ತುಂಬ ಉಪಯುಕ್ತ. ಓಕೆ, ಬಾಯ್ ಫ್ರೆಂಡ್.